ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪಕಾವ್ಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥ ಆಶ್ವಾಸದ 85ನೆಯ ಪದ್ಯ. ಆ ಪದ್ಯ ಹೀಗಿದೆ. ಮನಸಿಜನೀಕೆ ಗಂಡು ರತಿಯಂ ಬಿಸುಟಂ ಹರನೀಕೆ ಗಂಡು ನೂತನ ಗಿರಿಜಾತಯಂ ತೊರೆದನು. ಆ ನರಕಾಂತ ನೀಕೆ ಗಂಡು ತೊಟ್ಟನೆ ನಿಜ ಲಕ್ಷ್ಮಿಯಂ ಮರೆದನೆಂಬ ನೆಗಳ್ತ ಎನಪ್ಪು ಕೈದು ಯೌವನದ ವಿಳಾಸದಂದದ ಬೆಳಂಗಿನ ಪೆಂಡಿರಲ್ಲಿಯ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಮನಸಿಜಂ ಈಕೆ ಗಂಡು ರತಿಯಂ ಬಿಸುಟಂ ಹರಂ ಈಕೆ ಗಂಡು ನೂತನ ಗಿರಿಜಾತಯಂ ತೊರೆದಂ. ಆ ನರಕಾಂತಕಂ ಈಕೆ ಗಂಡು ತೊಟ್ಟನೆ ನಿಜ ಲಕ್ಷ್ಮಿಯಂ ಮರೆದಂ ಎಂಬ ನೆಗಳ್ತೆಯಂ ಅಪ್ಪು ಕೈದು ಯೌವನದ ವಿಳಾಸದಂದದ ಬೆಳಂಗಿನ ಪೆಂಡಿರಲ್ಲಿಯಾ. ಇದರ ವ್ಯಾಖ್ಯಾನ ಹೀಗಿದೆ. ಮನಸಿಜ ನೀಕೆ ಗಂಡು ರತಿಯಂ ಪಿಸುಟಂ ಅಂದರೆ ಅಲ್ಲಿದ್ದ ಆ ಸೂಳೆಗರಿಯಲ್ಲಿದ್ದಂಥ ವೇಶ್ಯೆಯರು ಹೇಗಿದ್ದರು ಅಂದರೆ, ಎಂಥ ಚಲುವಿಕೆಯವರು ಅಂದರೆ, ಮನಸಿಜ ನೀಕೆ ಗಂಡು ರತಿಯಂ ಬಿಸುಟಂ. ಮನಸಿಜ ಅಂತಂದರೆ ಮನ್ಮಥ. ಈಕೆಯನ್ನು ನೋಡಿದ ಮೇಲೆ ಮನ್ಮಥ ರತಿಯ ಬಳಿಗೆ ಹೋಗಲೇ ಇಲ್ಲಂತೆ. ಈಕೆ ಗಂಡು ರತಿಯಂ ಬಿಸುಟಂ ಬಿಟ್ಬಿಟ್ಟ. ಹರನೀಕೆ ಗಂಡು ಶಿವ ಈಕೆಯನ್ನು ಕಂಡು ನೂತನ ಗಿರಿಜಾತಯಂ ತೊರೆದ, ತಪಸ್ಸಿಗೆ ಹೋಗ್ಬಿಟ್ನಂತೆ ಅಥವಾ ಬಿಟ್ಟೇ ಬಿಟ್ಟ. ನರಕಾಂತ ನೀಕೆ ಗಂಡು ತೊಟ್ಟನೆ ನಿಜ ಲಕ್ಷ್ಮಿಯಂ ಮರೆದ. ನರಕಾಂತಕ ಅಂದರೆ ವಿಷ್ಣು ಈಕೆಯನ್ನು ನೋಡಿದ ತಕ್ಷಣ ಲಕ್ಷ್ಮಿಯನ್ನೇ ಬಿಟ್ಬಿಟ್ನಂತೆ, ಮರ್ತೆ ಬಿಟ್ಟ. ಎಂಬ ನೆಗಳ್ತೆಯಂ ಅಪ್ಪು ಕೈದು, ಇಂತಹ ಒಂದು ಖ್ಯಾತಿಯನ್ನು ಹೊಂದಿರುವಂತಹ ಯೌವನದ ವಿಳಾಸದಂದದ ಅಂತಹ ವೈಭವವನ್ನು ಹೊಂದಿರುವಂಥ ಬೆಡಂಗಿನ ಪೆಂಡಿರೆ ಅಂತ ಬೆಡಗಿರುವಂತಹ ಸ್ತ್ರೀಯರೇ, ಪೆಂಡಿರೆ ಅಂದರೆ ಸ್ತ್ರೀಯರೇ, ಪೆಂಡಿರು ಅಲ್ಲಿಯ ಆ ಸೂಳೆಗೇರಿಯಲ್ಲಿದ್ದವರು ಎಂಥವರು ಅಂತಂದರೆ ಈ ರೀತಿಯವರು. ಅಂದರೆ ಪಂಪ ಈ ಸೂಳೆಗೇರಿಯನ್ನು ವರ್ಣಿಸುವ ನೆಪದಲ್ಲಿ ಸ್ವತಃ ದೇವರುಗಳನ್ನು ಕೂಡ ಬಿಟ್ಟಿಲ್ಲ. ಎಂಥ ಪರಿಸ್ಥಿತಿ ಎಂದರೆ, ಮನ್ಮಥ ರತಿಯನ್ನೇ ಬಿಟ್ಟನಂತೆ. ಶಿವ ಈ ಸೂಳೆಗೇರಿಗೆ ಬಂದ ಮೇಲೆ ಪಾರ್ವತಿಯ ಸಂಗವನ್ನೇ ಬಿಟ್ಟನಂತೆ. ಇನ್ನು ವಿಷ್ಣು ಅಂತೂ ಅಲ್ಲಿ ಕ್ಷೀರಸಾಗರದಿಂದ ಬಂದು ಇಲ್ಲಿಗೆ ಬಂದ ಮೇಲೆ ತನ್ನ ಲಕ್ಷ್ಮಿಯನ್ನೇ ಬಿಟ್ಟನಂತೆ. ಇಂತಹ ಎಂಥದ್ದು ಖ್ಯಾತಿಯನ್ನು, ಅದನ್ನು ಖ್ಯಾತಿಯೋ ಗೊತ್ತಿಲ್ಲ, ಆ ಖ್ಯಾತಿಯನ್ನು ಉಳ್ಳದಂತಹ ಅಂದರೆ ಅಂತಹ ಸೌಂದರ್ಯವತಿಯರು ಅಂದರೆ ಸ್ವತಃ ದೇವಾನುದೇವತೆಗಳೇ ತಮ್ಮ ಹೆಂಡತಿಯರನ್ನು ಬಿಡುವಷ್ಟು ಬೆಡಗು ಭಿನ್ನಾಣಗಳಿರುವಂತಹ ಸ್ತ್ರೀಯರು ಆ ಸೂಳೆಗೇರಿಯಲ್ಲಿ ಅಂದರೆ ದ್ವಾರಕಾ ನಗರಿಯ ಸೂಳೆಗೇರಿಯಲ್ಲಿ ಇದ್ದರು ಎನ್ನುವುದನ್ನು ನಾವು ಭಾವಿಸಬೇಕು. ಇದು ಬೇರೆ ಕಡೆ ಇದ್ದರು ಅಂತ ಅದರ ಅರ್ಥ ಅಲ್ಲ. ಇದು ಪಂಪನ ವರ್ಣನೆ.